ಹಾಯ್, ಹ್ಯಾಪಿ ಸಂಡೇ. ಇವತ್ತು ಏನಪ್ಪ ವಿಶೇಷ, ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಇವತ್ತು ನಾನು ಚಿಕನ್ನು ಚಾಪ್ಸ್ ಥರ ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಏನಂತಂದರೆ ಚಿಕನ್ದು ಪೆಪ್ಪರ್ ಡ್ರೈದು ಬಂದು ಶಾರ್ಟಲ್ಲಿ ಹಾಕ್ತಾಯಿದ್ದೀನಿ, ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ. ಇದು ಚಿಕನ್ ಚಾಪ್ಸ್ದು ಬಂದು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನೋಡ್ತಾಯಿರಿ. ಇದು ಚಿಕನ್ದು ಚಾಪ್ಸ್ದು ಗ್ರೇವಿ ರೆಡಿ ಆಯಿತು. ಇದಕ್ಕೆ ಏನಪ್ಪ ಹಾಕಿದ್ದೀನಿ ಅಂದರೆ ತೆಂಗಿನಕಾಯಿ ಸ್ವಲ್ಪ, ಮತ್ತು ಕೊತ್ತಂಬರಿ, ಮೆಣಸು, ಆಮೇಲೆ ಚಕ್ಕೆ ಲವಂಗ, ಶುಂಠಿ ಬೆಳ್ಳುಳ್ಳಿ, ಮತ್ತು ಟೊಮೊಟೊ, ಈರುಳ್ಳಿ ಇಷ್ಟು ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ನಾನು ರೆಕಾರ್ಡ್ ಮಾಡಲಿಲ್ಲ, ಮಿಸ್ ಆಯಿತು. ಸೊ ಅದಕ್ಕೆ ನಾನು ಬಿಡಿಸಿ ಹೇಳ್ತಾಯಿದ್ದೀನಿ. ಫಸ್ಟ್ ಹಾಕಿದ್ದು ಕಾಯಿ ತುರಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಅದಾದಮೇಲೆ ಚಕ್ಕೆ ಲವಂಗ, ಒಂದು ಈರುಳ್ಳಿ ಮತ್ತು 2 ಸಣ್ಣ ಸಣ್ಣದು ಟೊಮೊಟೊ, ಅದಾದಮೇಲೆ ನಾನು ಸ್ವಲ್ಪ ವಾಶ್ ಮಾಡ್ಕೊಂಡಿರೋ ಕೊತ್ತಂಬರಿ ಇಷ್ಟು ಕೂಡ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಏನಕ್ಕಪ್ಪ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಪುದೀನ ಸೊಪ್ಪನ್ನ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕ್ವಾಂಟಿಟಿನಲ್ಲಿ ಇದು ಚಿಕನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಚಿಕನ್ನ ವಾಶ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ, ಇದು ಬಂದು ಗ್ರೇವಿ ರೆಡಿಯಾಗಿದೆ. ಈಗ ರೆಡಿ ಮಾಡ್ಕೊಳ್ಳೋಣ. ಈಗ ನಾನೀಗ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡೆ, ಅದಾದಮೇಲೆ ಪುದೀನ, ಅರಿಶಿನ ಹಾಕ್ಕೊಂಡೆ, ಚಿಟಿಕೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೇ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತೀನಿ. ಇದು ಸ್ವಲ್ಪ ಬೇಯ್ದಾದ್ಮೇಲೆ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ಇದೆ ತಾನೆ ಮಾಡುತ್ತೆ. ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ಹಾಕೋತಾ ಇಲ್ಲ. ನೋಡಿ, ಚಿಕನ್ ಈಗ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಕೊಂಡಿರೋ ಮಸಾಲಾನ ಹಾಕ್ತೀನಿ. ಇದಕ್ಕೆ ನಾನಿವಾಗ ರುಬ್ಕೊಂಡಿರೋ ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳಿದ್ದೀನಿ ಏನೇನು ಹಾಕಿದ್ದೀನಿ ಅಂತ. ಚಿಕನ್ ಸಾಂಬಾರಿಗೆ ನಾವು ಮೆಣಸಿನ್ಕಾಯಿ ಪುಡಿ ಹಾಕೋತೀವಿ, ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಹಾಕೋತೀವಿ ಎಕ್ಸ್ಟ್ರಾ ಅಷ್ಟೇ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಸೇಮ್ ಇದಕ್ಕೂ ಅದೇ ಇಂಗ್ರೀಡಿಯೆಂಟ್ಸೇ. ಇದು ಸ್ವಲ್ಪ ಗಟ್ಟಿ ಗ್ರೇವಿ ಥರ ಆಗುತ್ತೆ. ಇದನ್ನು ಸಾಂಬಾರು ಟೈಪಲ್ಲೂ ಮಾಡ್ಕೋಬೋದು, ಚಿಕನ್ ಚಾಪ್ಸ್ ಥರನೂ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು, ಸಾಂಬಾರು ರೆಡಿ ಆಯಿತು. ಈ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ಥರ ಮಾಡಿದ್ದೀನಿ. ರೈಸ್ಗೆ, ಚಪಾತಿಗೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಚಿಕನ್ ಬೇಯಬೇಕು ಅನ್ಕೋತೀನಿ. ಬೆಂದಾದಮೇಲೆ ಫೈನಲ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಸಾಂಬಾರು ಮಾಡಾದಮೇಲೆ ಕಾಲ್ ಬಂದಿತ್ತು. ಆಗಲೇ ನಮ್ಮ ಮನೆಯವರು ನೋಡೋಕ್ಕೆ ಹೋಗ್ಬೇಕು ಅಂತ
ಸರಿ ಅಂತ ಅಂದ್ಬಿಟ್ಟು ನಾವು ನಮ್ಮನೆಯನ್ನು ನೋಡೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ವರ್ಷದ ನಂತರ ನಾವು ಹೋಗಿದ್ವಿ. ನಾವು ಆ್ಯಕ್ಚುಲಿ ನಮ್ಮ ಮನೇನ ನಾವು ಆಗ ನಾವು ಹೋಗಿ ನೋಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನನ್ನ ಮಗ ಇಷ್ಟಪಡ್ತಾ ಇದ್ದ ತುಂಬ ಅಂತ ಅಂದ್ಬಿಟ್ಟು ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿ ನಾವು ನಮ್ಮ ಮನೆ ನೋಡ್ಕೊಬರೋಣ ಅಂದ್ಬಿಟ್ಟು ಹೊರಟ್ವಿ. ಇದು ನಮ್ಮ ಮನೆ ಏರಿಯಾ ಮಂಜುನಾಥ್ ನಗರ. ಅಲ್ಲಿಗೆ 1 ಕಿಲೋಮೀಟ್ರ್ ಆಗ್ಬೋದು KSRTC ಬಸ್ ಸ್ಟಾಪಿಂದ. KSRTC ಬಸ್ ಸ್ಟಾಪ್ ನಿಯರೇ ನನ್ನ ಪಾರ್ಲರು ಕೂಡ ಇರೋದು, ಹಂಗಾಗಿ ಸ್ವಲ್ಪ ದೂರ ಆಗ್ತಾಯಿತ್ತು. ತುಂಬ ದಿನಗಳ ನಂತರ ನಾವು ನಮ್ಮ ಮನೆಗೆ ಹೋಗಿದ್ದು. ಈಗ ಅಲ್ಲೇ ಸೆಟ್ಲಾಗಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಮತ್ತೆ. ಯಾಕೋ ತುಂಬ ನಮ್ಮ ಮನೇನ ನಾವು ಮಿಸ್ ಮಾಡ್ಕೋತಾ ಇದ್ವಿ. ನನ್ನ ಮಗ ಅಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದ. ನಮ್ಮದು ಒಂದು ಸ್ವಲ್ಪ ನೇಚರ್ ಒಳಗಡೆ ನೀವು ನೋಡ್ತಾ ಇರ್ಬೋದು, ಎದುರುಗಡೆನೇ ಕಾಣಿಸ್ತಾ ಇದೆ ಬೆಟ್ಟ ಗುಡ್ಡ ಎಲ್ಲ. ನಮ್ಮದು ನಿಯರ್ ಬೈ ನೋಡಿ ಬೆಟ್ಟದ ನಿಯರೇ ಮನೆ ಇರೋದು. ಸೊ ನಮಗೆ ನೇಚರ್ಗೇನು ತೊಂದರೆ ಇಲ್ಲ. ತುಂಬ ನಮಗೆ ನೇಚರಾಗಿ ಎಲ್ಲ ಥರನೂ ಸಿಗುತ್ತೆ ಅಲ್ಲಿ. ನಿಯರು ರಾಜುದು ತೋಟ, ಅಂದರೆ ಡಾಕ್ಟರ್ ರಾಜು ಇದ್ದಾರಲ್ಲ, ಅವರ ತೋಟದ್ದು ಕಾಂಪೌಂಡಲ್ಲೇ ನಮ್ಮ ಮನೆ ಕೂಡ ಇದೆ. ಫುಲ್ ಫ್ರೀ. ಹಂಗಾಗಿ ನಾವಲ್ಲಿ ವಿಸಿಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿ ಇವತ್ತು ನೋಡಿ ಇದೆ ನಮ್ಮ ಮನೆ. ನಾವು ಇದು ನಮ್ಮದು ಸ್ವಂತ ಮನೆ. ಇಲ್ಲಿಗೆ ಬಂದಿದ್ದೀವಿ ಇವಾಗ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಬನ್ನಿ ಒಳಗಡೆ ತೋರಿಸ್ತೀನಿ ಹೆಂಗಿದೆ ನಮ್ಮ ಮನೆ ಅಂತ. ಅಪ್ಪ ಇದು ಎಲ್ಲ ಅವ್ರಿಗೆ ವಾಪಸ್ ಕೊಟ್ಟಿದ್ದೀರಾ? ನೋಡಿ ಗೈಸ್, ನಮ್ಮ ಮುಯ್ಯಾಲೆ ಇತ್ತು. ಇದೇ ನಮ್ಗೆ ಅವಾಗ ಆಟ ಸಾಮಾನು. ಈಗ ಇಲ್ಲಿ ನಮ್ಮಪ್ಪ ಇದು ಆಯಿಲ್ ಆಗೈತಲ್ಲ, ಇದು ಯೂಸ್ ಮಾಡಿದ್ರೆ ನೋಡಿ ತಿರ್ಗತ್ತಾವು ಬೆಲ್ಟ್ ಹತ್ರ ಇಲ್ಲೆಲ್ಲ ನೋಡಬೇಕು. ಇಷ್ಟೊಂದು ಕೆಟ್ಟಾಗಿ ಮಾಡ್ಬಿಟ್ಟವ್ರ. ಇದು ಗಿರಿಗಳು ಸೇರ್ಕೊಬಿಟ್ಟಿದ್ದಾರೆ. ಇದು ನಮ್ಮದು ಮೊದಲು ದೇವ್ರ ಮನೆ ಆಗಿತ್ತು. ಆ ಸಾಯಿಬಾಬಾನ ಈ ಕಡೆ ನೋಡಿದ್ರೆ ನಮ್ಮ ನೋಡ್ದಂಗೆ ಅನಿಸುತ್ತೆ. ಬೇಕಾದ್ರೆ ಟೆಸ್ಟ್ ಮಾಡಿ. ಹೌದು, ನನ್ನ ತಂಗಿ ಮತ್ತೆ ಹೋಗಿರ್ತಾಳೆ. ನಾವು ಎಲ್ಲಿದ್ಯಾ ಪಾಪ? ತ್ರಿಷಿಕಾ ಎಲ್ಲಿದ್ಯಾ ತ್ರಿಷಿಕಾ? ಇಲ್ಲಿ ಈ ಸ್ಟ್ಯಾಚುನ ನಾನು ತುಂಬ ಇಷ್ಟಪಟ್ಟು ಹಾಕ್ಸಿದ್ದು. ನನಗಂತೂ ಅದು ತುಂಬ ಇಷ್ಟ. ಇದಾಗಿತ್ತು ನಮ್ಮ ಮನೆ. ಏನಂದರೆ ಎಷ್ಟೋ ದಿನಗಳ ನಂತರ ಹೋಗಿದ್ದು, ಎಲ್ಲ ನೆನಪುಗಳು ಅಷ್ಟೇ. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ರೆಡಿಯಾಗಿದೆ ಸಾಂಬಾರು, ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಚಿಕನ್ನು ಚೆನ್ನಾಗಿ ಬೆಂದಿದೆ. ಸಾಂಬಾರು ಮುದ್ದೆ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಅಂತೂ ಸೂಪರಾಗಿರುತ್ತೆ. ಫುಲ್ಲು ಅಡುಗೆಗೆ ರೆಡಿಯಾಗಿದೆ, ತಿನ್ನೋದಷ್ಟೇ ಬಾಕಿ. ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.